ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆಲ್ಲ ಚಿಕನ್ ಫ್ರೈ ಮಾಡೋದ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಇರೋಂಥ ಐಟಮ್ಸ್ಗಳು ಯೂಸ್ ಮಾಡ್ಕೊಂಡು ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಒಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡಿದೆ, ವಿಡಿಯೋ ಫುಲ್ ನೋಡಿ. ಸ್ಕಿಪ್ ಮಾಡಿದರೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಕಂಪ್ಲೀಟ್ ವಿಡಿಯೋನ ನೋಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನು ಸಿಂಪಲ್ಲಾಗಿ ತೋರಿಸಿದ್ದೀನಿ, ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ. ನಾನು ಚಿಕನ್ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ತೊಳಿತಾ ಇದ್ದೀನಿ ನೋಡಿ. ಚಿಕನ್ನ ಈ ಥರ ಕ್ಲೀನಾಗಿ ಎಲ್ಲ ತೊಳೆದ್ಬಿಟ್ಟು ಬಸಿಯಕ್ಕೆ ಇಡ್ತಾಯಿದ್ದೀನಿ. ನೀರೆಲ್ಲ ಡ್ರೈ ಆಗಂಗೆ 2 ಟೈಮ್ ತೊಳೆದಿಟ್ಟಿದ್ದೀನಿ ಇದನ್ನು ಕ್ಲೀನಾಗಿ. ಈ ಥರ ಕ್ಲೀನಾಗೆಲ್ಲ ತೊಳೆದಿಟ್ಕೊಂಡು ಈ ಕಡೆ ಇದನ್ನು ಸ್ವಲ್ಪ ಮಸಾಲೆ ರೆಡಿ ಮಾಡ್ಕೊತ ಇದ್ದೀನಿ. ನಾನು ಜಾಸ್ತಿ ಏನು ಮಸಾಲೆ ಏನಿಲ್ಲ, ಪೌಡ್ರುಗಳು ಇದ್ವು ಅವನ್ನೇ ಹಾಕ್ತಾಯಿದ್ದೀನಿ. ಈಜಿಯಾಗಿ ಮಾಡ್ಕೊಳೋದಿದು. ಈ ಥರ ಎಲ್ಲ ಬಸಿಯಕ್ಕಿಟ್ಟು ಒಂದು ಸ್ವಲ್ಪ ಹೊತ್ತು ಇದು ನೀರೆಲ್ಲ ಡ್ರೈ ಆಗಬೇಕು. ಯಾಕೆಂದರೆ ನೀರಿತ್ತು ಅಂದರೆ ಚಿಕನ್ನು ನೀಟಾಗಿ ಫ್ರೈ ಆಗಲ್ಲ. ಹಾಗಾಗಿ ನೀರೆಲ್ಲ ಬಸಿಬೇಕು. ಅದನ್ನ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದರೆ ಸಾಕು ಎಣ್ಣೆ. ನಾನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ ಎಣ್ಣೆನ. ಚಿಕನ್ಗೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ ನಾನು, ಪೌಡ್ರ್ ಉಪ್ಪು ಯೂಸ್ ಮಾಡ್ತಾಯಿಲ್ಲ. ಇದು ಕಲ್ಲುಪ್ಪು ಯೂಸ್ ಮಾಡೋದ್ರಿಂದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಕಲ್ಲುಪ್ಪ ಯೂಸ್ ಮಾಡೋದು. ಅರಿಶಿನ, ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಖಾರದ ಪುಡಿ ಚೆನ್ನಾಗಿ ನಾನು ಕೈ ಆಡ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದನ್ನು ಉಪ್ಪು ಖಾರ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಹತ್ಬೇಕಲ್ಲ. ಈಗ ಇದು ಹತ್ತಿತ್ತು ಅಂದರೆ ಎಲ್ಲ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಚಿಕನ್ನು ಸಪ್ಪೆಯಾಗಿ ಬರೋಲ್ಲ. ಟೇಸ್ಟಿಯಾಗಿ ಉಪ್ಪು ಖಾರ ಎಲ್ಲ ಹತ್ತಿತ್ತು ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನಾನು ಇದನ್ನೆಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಸೈಡ್ಗೆ ಇಟ್ಟಿರ್ತೀನಿ, ಒಂದು 10 ನಿಮಿಷನ. ಈ ಥರ ಮಾಡೋದ್ರಿಂದ ಚಿಕನ್ ಫ್ರೈ ನೀಟಾಗಿ ಚೆನ್ನಾಗಿ ಫ್ರೈ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಈ ಥರ ಮಾಡಿ ಕಲಸಿ ಒಂದು 10 ನಿಮಿಷ ಎತ್ತಿಟ್ಟಿರ್ತೀನಿ ಇದನ್ನು. ಆಮೇಲೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಾನು ಈ ಥರ ಇವತ್ತು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ, ಹೊಸ ಟೇಸ್ಟ್ ಇದು. ಹಾಗಾಗಿ ಮನೇಲಿರೋಂಥ ಸಾಮಾನನ್ನು ಯೂಸ್ ಮಾಡ್ಕೊಂಡು ಇದಕ್ಕೇನು ಜಾಸ್ತಿ ಏನು ಸಾಮಾನು ಬೇಕಾಗಲ್ಲ. ಇದಕ್ಕೂ ಮುಂಚೆ ನಾನು ಚಿಕನ್ ಫ್ರೈದು ವಿಡಿಯೋ ಹಾಕಿದ್ದೆ, ಅದಕ್ಕೆ ಕಾಯಿ ಯೂಸ್ ಮಾಡಿದ್ದೆ. ಇದಕ್ಕೆ ಕಾಯಿ ಯೂಸ್ ಮಾಡಿಲ್ಲ. ಹಾಗಾಗಿ ಇದು ಡಿಫ್ರೆಂಟಾಗಿ ರೆಸಿಪಿ ಇದು. ಇದನ್ನು ಮನೆಗೆ ಟ್ರೈ ಮಾಡಿ ನೋಡಿ, ನೀವು ಟೇಸ್ಟಿಯಾಗಿ ಬರುತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಮುಂಚೆನೇ ಇಟ್ಕೊಂಡಿದ್ದೆ. ಇದ್ರ ಜೊತೆ ಈರುಳ್ಳಿನ ಹಾಕಿ ರುಬ್ಬಿಟ್ಟಿದ್ದೀನಿ. ಇವಾಗ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ರೈ ಆಗಬೇಕು ನೀಟಾಗಿ ಕ್ಲೀನಾಗಿ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಅರ್ಜೆಂಟಿಗೆ ಸಿಂಪಲ್ಲಾಗಿ ಮಾಡ್ಕೊಳಂಥ ರೆಸಿಪಿ ಇದು. ಯಾರು ಬೇಕಾದರೂ ಮಾಡ್ಬೋದು ತುಂಬ ಈಸಿಯಾಗಿ. ನೋಡಿ ಈ ಥರ ಹಾಕಿದ್ದೀನಿ ಎಲ್ಲ. ನೋಡಿ ಯಾವ ಥರ ಬಂದಿದೆ. ಈ ಥರ ಎಲ್ಲ ಒಂದು ಕಲಸಿಟ್ಟು ಒಂದು 10 ನಿಮಿಷ ಬಿಟ್ಟು ಹಾಕಿದ್ದಕ್ಕೆ ಈ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಎಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ಕೊಂಡಿದೆ, ಮಸಾಲೆ ಎಲ್ಲ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಹಚ್ಚಿ ಇಟ್ಟುಬಿಡ್ತೀನಿ, ಆಮೇಲೆ ಮಾಡ್ತಾಯಿದ್ದೀನಿ. ಈಗ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ನೀಟಾಗಿ ಬೆಂದಿದೆ. ಈಗ ನೋಡಿ ಈ ಥರ ಕುದೀತಾ ಐತಿ ಚೆನ್ನಾಗಿ ನೀಟಾಗಿ ಎಲ್ಲ ಎಣ್ಣೆ ಬಿಟ್ಕೊಂಡೈತಿ. ಈಗ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ, ಎಷ್ಟು ಚೆನ್ನಾಗಿದೆ. ಈಸಿಯಾಗಿ ಮಾಡ್ಕೋಬೋದು. ಏನು ಜಾಸ್ತಿ ಮಸಾಲೆ ಏನು ಯೂಸ್ ಮಾಡಿಲ್ಲ ಇದಕ್ಕೆ. ಹಾಗಾಗಿ ಯಾರು ಬೇಕಾದರೂ ಮಾಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಚಿಕನ್ ಫ್ರೈ ರೆಡಿಯಾಗಿದೆ. ರೊಟ್ಟಿ ಅಥವಾ ಚಪಾತಿ ಜೊತೆಗೆ ಹಚ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಹೊಸ ರೆಸಿಪಿ ಇದು. ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ. ಇದೇ ಥರ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾರೆ ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.